ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ನಿಮ್ ಫೇಸ್ ಅಲ್ಲಿ ಏನಾದ್ರು ತುಂಬಾನೇ ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಇವತ್ತಿನ ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ ಆಗೋದು. ಬಿಕಾಸ್ ನಾನು ಇವತ್ತೊಂದು ಕ್ರೀಮ್ ತೋರಿಸ್ತಾ ಇದ್ದೀನಿ. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಒನ್ ಆಫ್ ದಿ ಬೆಸ್ಟ್ ಕ್ರೀಮ್ ಅಂತಾನೆ ಹೇಳ್ಬೋದು. ಈ ಕ್ರೀಮ್ ನೀವು ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ ಫೇಸ್ ಅಲ್ಲಿ ಇರುವಂತಹ ಡಾರ್ಕ್ ಸ್ಪಾಟ್ಸ್ ಎಲ್ಲದೂ ಕೂಡ ಬೇಗನೆ ಕಡಿಮೆ ಆಗುತ್ತೆ. ಹೇಗೆ ಯೂಸ್ ಮಾಡಬೇಕು, ಯಾವುದು ಆ ಕ್ರೀಮ್ ಅಂಡ್ ಎಷ್ಟು ಪ್ರೈಸಸ್ ಸಿಗುತ್ತೆ, ಮತ್ತೆ ಏನಾದ್ರು ಎಕ್ಸ್ಟ್ರಾ ಬೆನಿಫಿಟ್ಸ್ ಸಿಗುತ್ತಾ, ಎಲ್ಲದೂ ಕೂಡ ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಫ್ರಮ್ ಬಿಗಿನಿಂಗ್ ಇಂದ ಹಿಡಿದು ಎಂಡ್ ವರ್ಗೂ ವಾಚ್ ಮಾಡಿ. ನೀಟಾಗಿ ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡಿದ್ರೆ, ಜಸ್ಟ್ ಕ್ರೀಮ್ ನ ನೋಡ್ಬಿಟ್ಟು ನೀವು ಏನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಸೈಡ್ ಎಫೆಕ್ಟ್ ಆಗೋದಂತೂ ಪಕ್ಕ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಇವತ್ತಿನ ವಿಡಿಯೋನ ಕ್ಲಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಯಾವುದು ಆ ಕ್ರೀಮ್ ಅಂತ ಹೇಳಿದ್ರೆ ಕೋಜಿಬಿಟ್ ಪ್ಲಸ್ ಅಂತ ಹೇಳಿ ಕಾಣಿಸ್ತಿದೆ. ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದು ನಿಮ್ಗೆ ಒಂದು ಟ್ಯೂಬ್ ರೂಪದಲ್ಲಿ ಇರುತ್ತೆ ಅಂಡ್ ಆಲ್ಸೋ ಇದು ಜೆಲ್ ಬೇಸ್ಡ್ ಆಗಿರುತ್ತೆ. ಓಕೆನಾ, ನಿಮ್ಗೆ ಕ್ರೀಮಿ ಟೆಕ್ಸ್ಚರ್ ಆ ರೀತಿ ಇರೋದಿಲ್ಲ, ಇದು ಜೆಲ್ ಬೇಸ್ಡ್ ಆಗಿರುತ್ತೆ. ಅಂಡ್ ಈ ಒಂದು ನೀವು ಜೆಲ್ ಬೇಸ್ಡ್ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಏನ್ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫೇಸ್ ಅಲ್ಲಿ ಎಕ್ಸೆಸಿವ್ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಇತ್ತು, ಮತ್ತೆ ಮೆಲಾನಿನ್ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ಯೂಸ್ ಮಾಡಿದಾಗ ಆ ಪ್ರೊಡಕ್ಷನ್ ತುಂಬಾನೇ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಜೆಲ್ ಆ ರೀತಿ ನಿಮ್ಗೆ ವರ್ಕ್ ಆಗುತ್ತೆ. ಆಲ್ಸೋ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ತುಂಬಾ ನಿಮ್ಮ ಫೇಸ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಡೆಡ್ ಸ್ಕಿನ್ ಸೆಲ್ಸ್ ನ ಇದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಕಡಿಮೆ ಮಾಡಿ ನಿಮ್ ಫೇಸ್ ಅಲ್ಲಿ ತುಂಬಾನೇ ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಲೈಟನ್ ಮಾಡುತ್ತೆ. ಕಂಪ್ಲೀಟ್ ಆಗಿ ಅದು ಕ್ಲಿಯರ್ ಆಗುತ್ತೆ. ಅಂಡ್ ಫ್ರೆಂಡ್ಸ್, ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಜಸ್ಟ್ ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಡಾರ್ಕ್ ಸ್ಪಾಟ್ಸ್ ಮಾತ್ರ ಕಡಿಮೆ ಆಗೋದಿಲ್ಲ, ಅಂಡ್ ಅದ್ರ ಜೊತೆಗೆ 3 ಸ್ಕಿನ್ ಪ್ರಾಬ್ಲಮ್ಸ್ ಗಳು ಎಕ್ಸ್ಟ್ರಾ ನಿಮಗೆ ಏನಾದ್ರು ನಿಮ್ಮ ಫೇಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕ್ಯೂರ್ ಮಾಡುತ್ತೆ ಈ ಒಂದು ಜೆಲ್ ಅಂತಾನೆ ಹೇಳ್ಬೋದು. ಅದು ಯಾವ್ದು ಅಂತ ಹೇಳಿದ್ರೆ, ನಿಮ್ ಫೇಸ್ ಅಲ್ಲಿ ತುಂಬಾನೇ ಹೈಪರ್ ಪಿಗ್ಮೆಂಟೇಷನ್ ಏನಾದ್ರು ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅಥವಾ ಹೈಪರ್ ಪಿಗ್ಮೆಂಟೇಷನ್ ನಿಮ್ಮ ಫೇಸ್ ಅಲ್ಲಿ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡುತ್ತೆ. ನಿಮ್ ಫೇಸ್ ಅಲ್ಲಿ ಏನಾದ್ರು ಮೆಲಾಸ್ಮಾ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಯೂರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಆಲ್ಸೋ ನಿಮ್ಮ ಸ್ಕಿನ್ ಅನ್ಇವನ್ ಸ್ಕಿನ್ ಟೋನ್ ತರ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ಅದನ್ನ ಈವನ್ ಸ್ಕಿನ್ ಟೋನ್ ಆಗಿ ಇದು ಕನ್ವರ್ಟ್ ಮಾಡುತ್ತೆ. ಒಂದ್ ರೀತಿಲಿ ಇದು ನಿಮ್ಗೆ ಓವರ್ ಆಲ್ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಇದು ಇಂಪ್ರೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಿಮ್ ಫೇಸ್ ಅಲ್ಲಿ ಡಾರ್ಕ್ ಸ್ಪಾಟ್ಸ್, ಹೈಪರ್ ಪಿಗ್ಮೆಂಟೇಷನ್, ಮೆಲಾಸ್ಮಾ ಮತ್ತೆ ಅನ್ಇವನ್ ಸ್ಕಿನ್ ಟೋನ್ ಏನಾದ್ರು ಇತ್ತು, ಈ 4 ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಇದೆಲ್ಲದೂ ಕೂಡ ಕ್ಯೂರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಕ್ಯೂರ್ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ಲೈಟನ್ ಮಾಡುತ್ತೆ ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ಗೆ ಇದು ಮಾಯಶ್ಚರೈಸೇಷನ್ ಕೂಡ ಕೊಡುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಸ್ಮೂತ್ ಆಗುತ್ತೆ, ತುಂಬಾನೇ ಸಪಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಫ್ರೆಂಡ್ಸ್, ಈ ಒಂದು ಕ್ರೀಮ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಸನ್ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಲೈಕ್ ನಿಮ್ಗೆ ಸನ್ ಎಕ್ಸ್ಪೋಸರ್ ಇಂದ ಯಾವ್ದೇ ರೀತಿ ನಿಮ್ಮ ಫೇಸ್ ಗೆ ಅಥವಾ ನಿಮ್ಮ ಸ್ಕಿನ್ ಗೆ ಪಿಗ್ಮೆಂಟೇಷನ್ ಆಗೋದಾಗಿರ್ಬೋದು ಅಥವಾ ಮೆಲಾಸ್ಮಾ ಟ್ಯಾನ್ ಆಗೋದಾಗಿರ್ಬೋದು, ಆ ರೀತಿ ಸನ್ ಎಕ್ಸ್ಪೋಸರ್ ಇಂದ ಆಗುವಂತ ಯಾವ್ದಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನ ಇದು ಪ್ರೊಟೆಕ್ಷನ್ ಕೊಡುತ್ತೆ. ಆ ರೀತಿ ಆಗದಿರೋ ಹಾಗೆ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಇನ್ ಫ್ಯೂಚರ್ ಅಲ್ಲಿ ನಿಮ್ಮ ಫೇಸ್ ಗೆ ಪಿಗ್ಮೆಂಟೇಷನ್ ಆಗಿರೋ ರೀತಿ ಇದು ಹೈ ಪ್ರೊಟೆಕ್ಷನ್ ಕೊಡುತ್ತೆ ನಿಮ್ಮ ಸ್ಕಿನ್ ಗೆ ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಪಿಗ್ಮೆಂಟೇಷನ್ ಇತ್ತು, ನೀವೊಂದು ಜೆಲ್ ನೀವೇನಾದ್ರು ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಫುಲ್ ಫೇಸ್ ಅಲ್ಲಿ ಎಲ್ಲದೂ ಕೂಡ ಪಿಗ್ಮೆಂಟೇಷನ್ ಕ್ಯೂರ್ ಆಗಿರುತ್ತೆ ಅಲ್ವಾ. ಕ್ಯೂರ್ ಆದ್ರೂ ಕೂಡ ನಿಮ್ ಫ್ಯೂಚರ್ ಅಲ್ಲಿ ಅಂದ್ರೆ ಮತ್ತೆ ಅಗೇನ್ ಬರ್ತಿರೋ ಹಾಗೆ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಒಂದ್ ರೀತಿ ಫುಲ್ ಪ್ಯಾಕೇಜ್ ನಿಮ್ಮ ಸ್ಕಿನ್ ಗೆ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಬೆನಿಫಿಟ್ ಕೊಡೋದ್ರಿಂದ ಇದರಲ್ಲಿ ಸಾಕಷ್ಟು ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಇರುತ್ತೆ ಅಲ್ವಾ. ಹಾಗಾದ್ರೆ ಯಾವೆಲ್ಲ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ ಅಂತ ಹೇಳಿ ಈಗ ನೋಡೋಣ. ಫ್ರೆಂಡ್ಸ್, ಫಸ್ಟ್ ಬಂದು ಆಕ್ಟಿನೋಕ್ಸೈಡ್ ಇದೆ, ಅಂಡ್ ಸೆಕೆಂಡ್ ಒನ್ ಗ್ಲೈಕೋಲಿಕ್ ಆಸಿಡ್ ಇದೆ, ಅಂಡ್ ಥರ್ಡ್ ಒನ್ ಕೋಜಿಕ್ ಆಸಿಡ್, ಫೋರ್ತ್ ಒನ್ ಗ್ರೇಪ್ ಸೀಡ್ ಆಯಿಲ್ ಇದೆ, ಅಂಡ್ ಫಿಫ್ತ್ ಒನ್ ಅಲ್ಫಾ ಅಲ್ಬ್ಯೂಟಿನ್, ಅಂಡ್ ಸಿಕ್ಸ್ ಒನ್ ವಿಟಮಿನ್ ಇ, ಅಂಡ್ ಸೆವೆಂತ್ ಒನ್ ಮಲ್ಬರಿ ಎಕ್ಸ್ಟ್ರಾಕ್ಟ್, ಅಂಡ್ ಏತ್ ಒನ್ ಅಲಂಟಾಯಿಲ್ ಜೆಲ್ ಅಂತ ಹೇಳಿ. ಈ 8 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಗಳು ಈ ಒಂದೇ ಕ್ರೀಮ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಂಡ್ ಆಲ್ಸೋ ಇಷ್ಟೆಲ್ಲ ನಿಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ನಿಮಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಒಂದು ಜೆಲ್ ನೀವು ಯೂಸ್ ಮಾಡಬಹುದು. ಫ್ರೆಂಡ್ಸ್, ಈಗ ಈ ಒಂದು ಜೆಲ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ನೋಡೋಣ. ಈ ಒಂದು ಜೆಲ್ ನೀವು ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು, ಮಾರ್ನಿಂಗ್ ಟೈಮ್ ನೀವು ಯೂಸ್ ಮಾಡೋ ಹಾಗಿಲ್ಲ. ಯೂಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀಟಾಗಿ ನೀವು ಫೇಸ್ ಎಲ್ಲದು ಕೂಡ ವಾಶ್ ಮಾಡ್ಕೋಬೇಕು. ಫೇಸ್ ವಾಶ್ ಆಗಿ ನಿಮ್ಮ ಫೇಸ್ ಎಲ್ಲದು ಕೂಡ ಡ್ರೈ ಆದ್ಮೇಲೆ ನೀವು ಸ್ವಲ್ಪ ಕ್ವಾಂಟಿಟಿ ಅಂದ್ರೆ ಪೀ ಸೈಜ್ ಅಲ್ಲಿ ತಗೊಂಡು ಎಲ್ಲಿ ಅಫೆಕ್ಟೆಡ್ ಏರಿಯಾ ಇದೆ, ನಿಮಗೆ ಎಲ್ಲಿ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ, ಮೆಲಾಸ್ಮಾ, ಡಾರ್ಕ್ ಸ್ಪಾಟ್ಸ್ ಅಥವಾ ಪಿಗ್ಮೆಂಟೇಷನ್, ಅನ್ಇವನ್ ಸ್ಕಿನ್ ಟೋನ್ ತರ ನಿಮಗೆ ಎಲ್ಲಿ ಪ್ರಾಬ್ಲಮ್ಸ್ ಇದೆ ಅಲ್ಲಿ ಮಾತ್ರ ನೀವು ಥಿನ್ ಲೇಯರ್ ಅಲ್ಲಿ ಅಪ್ಲೈ ಮಾಡ್ಬೇಕು. ಹೋಗಿಲ್ಲ ಜಾಸ್ತಿ ಕ್ವಾಂಟಿಟಿ ತಗೊಂಡು ಥಿಕ್ ಲೇಯರ್ ಅಪ್ಲೈ ಮಾಡೋದು ಆ ರೀತಿ ಮಾಡೋ ಹಾಗಿಲ್ಲ. ನಿಮಗೆ ಇಲ್ಲಿ ಇತ್ತ ಅಥವಾ ಇಲ್ಲೇನಾದ್ರು ಇತ್ತ ಇಲ್ಲಿ ಮಾತ್ರ ನೀವು ನೀಟಾಗಿ ಅಪ್ಲೈ ಮಾಡಿ ಸರ್ಕ್ಯುಲರ್ ಮೋಷನ್ ನೀವು ನೀಟಾಗಿ ಮಸಾಜ್ ಮಾಡಬೇಕು. ಅದು ಫುಲ್ ಡ್ರೈ ಆಯ್ತು, ಫುಲ್ ಅಬ್ಸರ್ವ್ ಆದ್ಮೇಲೆ ನೀವು 10 to 15 ಮಿನಿಟ್ಸ್ ಆದ್ಮೇಲೆ ನೀವು ಮಲಗಲಿಕ್ಕೆ ಹೋಗಿ. ಇಮಿಡಿಯೇಟ್ ಆಗಿ ಹಚ್ಕೊಂಡಿದ ತಕ್ಷಣ ನೀವು ಮಲಗಲಿಕ್ಕೆ ಹೋಗಬೇಡಿ. ಅದು ಪಿಲ್ಲೋಗೆ ಎಲ್ಲದೂ ಕೂಡ ಅಂಟ್ಕೊಳ್ಳುತ್ತೆ ಅಂಡ್ ಆಲ್ಸೋ ನಿಮ್ಗೆ ಯಾವುದೇ ರೀತಿ ಎಫೆಕ್ಟಿವ್ ರಿಸಲ್ಟ್ ಕೂಡ ಸಿಗೋದಿಲ್ಲ, ಇನ್ನು ಸ್ಕಿನ್ ಪ್ರಾಬ್ಲಮ್ಸ್ ಗಳು ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ನೀಟ್ ಆಗಿ ನೀವು ನೈಟ್ ಅಪ್ಲೈ ಮಾಡಿ, ಓಕೆನಾ. ಅಂಡ್ ನೆಕ್ಸ್ಟ್ ಮಾರ್ನಿಂಗ್ ನೀವು ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಬೇಕು. ಲೈಕ್ ನೀವು ಫೇಸ್ ವಾಶ್ ಆಗಿರ್ಬೋದು, ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಮಸ್ಟ್ ಅಂಡ್ ಶುಡ್ ನೀವು ಅಪ್ಲೈ ಮಾಡಲೇಬೇಕು. ಮಾರ್ನಿಂಗ್ ನೀವೇನಾದ್ರು ಸನ್ಸ್ಕ್ರೀನ್, ಮಾಯಶ್ಚರೈಸರ್ ನೀವೇನಾದ್ರು ಮಿಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿ ರಿಸಲ್ಟ್ ಸಿಗೋದಿಲ್ಲ, ಮತ್ತೆ ನಿಮಗೆ ಸನ್ ಎಕ್ಸ್ಪೋಸರ್ ಇಂದ
ಇನ್ನು ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಸ್ಕಿನ್ ಗೆ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿದ್ರೆ ಸೊ ಸನ್ಸ್ಕ್ರೀನ್ ಅಂತೂ ಮಸ್ಟ್ ಅಂಡ್ ಶುಡ್ ನೀವು ಯೂಸ್ ಮಾಡಲೇಬೇಕು. ಸೊ ಸುಮಾರು ಜನ ಕೇಳ್ತೀರಾ, ಸೊ ನೈಟ್ ನಾವೇನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ರಿಲೇಟೆಡ್ ಕ್ರೀಮ್ ಯೂಸ್ ಮಾಡಿದಾಗ ಮಾರ್ನಿಂಗ್ ನಾವು ಮಸ್ಟ್ ಅಂಡ್ ಶುಡ್ ಅಪ್ಲೈ ಮಾಡ್ಲೇಬೇಕಾ ಅಂತ ಹೇಳಿ. ಸೊ ಹೌದು, ಅಫ್ಕೋರ್ಸ್ ನೀವು ಮಾಡ್ಲೇಬೇಕು. ಸೊ ಮಿಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮಗೆ ವರ್ಕ್ ಆಗೋದಿಲ್ಲ, ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇದು ಕ್ಯೂರ್ ಆಗ್ಬೇಕು ಅಂತ ಹೇಳಿ ನೀವು ನೈಟ್ ಯೂಸ್ ಮಾಡಿರ್ತೀರಾಗ, ಸೊ ಅದು ಮಾರ್ನಿಂಗ್ ನೀವು ಅಗೇನ್ ನೀವು ಮಿಸ್ಟೇಕ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಹೇಗೆ ಕ್ಯೂರ್ ಆಗುತ್ತೆ ಹೇಳಿ, ಮತ್ತೆ ಇನ್ನು ಸನ್ ಎಕ್ಸ್ಪೋಸರ್ ಇಂದ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀವು ಮಾರ್ನಿಂಗ್ ಟೈಮ್ ಅಲ್ಲಿ ನೀವು ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಅಂತೂ ಮಿಸ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್, ಸರಿನಾ. ಸೊ ಈಗ ಈ ಒಂದು ಕ್ರೀಮ್ ಯಾರಿಗೆಲ್ಲ ಸೂಟ್ ಆಗುತ್ತೆ ಅಂಡ್ ಯಾರಿಗೆಲ್ಲ ಸೂಟ್ ಆಗೋದಿಲ್ಲ ಅಂತ ಹೇಳಿ ನೋಡೋಣ. ಸೊ ಈ ಒಂದು ಕ್ರೀಮ್ ನೀವು ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಆಗಿರ್ಬೋದು, ಅಥವಾ ಬಿಲೋ 18 ಇಯರ್ಸ್ ಯಾರೆಲ್ಲ ಇರ್ತೀರಾ ಸೊ ನೀವು ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಎಬೋ 18 ಇಯರ್ಸ್ ಗಂಡ್ ಮಕ್ಳು, ಹೆಣ್ಮಕ್ಳು ಮತ್ತೆ ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡಬಹುದು. ಸೊ ನಿಮ್ಗೆ ಪ್ರಾಬ್ಲಮ್ ಸಿಕ್ತು ಅಂತ ಹೇಳಿದ್ರೆ ಸೂಟ್ ಆಗುತ್ತೆ. ಸೊ ಜಸ್ಟ್ ಪ್ರಾಬ್ಲಮ್ ಸಿಕ್ತು ಅಂತ ಹೇಳಿದ್ರೆ ಮಾತ್ರ ನೀವು ಯೂಸ್ ಮಾಡಿ, ಅಥವಾ ನಿಮ್ಮ ಸ್ಕಿನ್ ತುಂಬಾನೇ ಡಲ್ ಆಗಿ ಕಾಣ್ತಿತ್ತು, ಒಂದ್ ರೀತಿ ಸ್ಕಿನ್ ಲೈಟ್ನಿಂಗ್ ಆಗ್ಬೇಕು ಅಂತ ಹೇಳಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ನಿಮ್ಗೆ ವರ್ಕ್ ಆಗೋದಿಲ್ಲ ಫ್ರೆಂಡ್ಸ್, ಓಕೆನಾ. ಸೊ ಪ್ರಾಬ್ಲಮ್ ಸಿಕ್ತು ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡಿ. ಅಂಡ್ ಈಗ ಫೈನಲ್ ಆಗಿ ಈ ಒಂದು ಕ್ರೀಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ. ಸೊ ಈ ಕ್ರೀಮ್ ನಿಮ್ಗೆ 319 ಅಥವಾ 320 ರುಪೀಸ್ ಅಲ್ಲಿ ಸಿಗುತ್ತೆ. 15 ಗ್ರಾಮ್ಸ್ ಗೆ 320 ರುಪೀಸ್ ಅಲ್ಲಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಕ್ರೀಮ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಇದು ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಅಂಡ್ ಆಲ್ಸೋ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಆನ್ಲೈನ್ ಅಲ್ಲಿ ಸಿಗುವಂತ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಪ್ರೊವೈಡ್ ಮಾಡ್ತೀನಿ ಅಂಡ್ ಆಲ್ಸೋ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಪ್ರೊವೈಡ್ ಮಾಡ್ತೀನಿ. ಸೊ ನೀವು ಆ ಮೂಲಕ ಹೋಗಿ ಆರ್ಡರ್ ಮಾಡ್ಕೊಂಡು ಸೊ ನೀವು ಯೂಸ್ ಮಾಡಬಹುದು. ಅಂಡ್ ಇದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಒಂದು ಕ್ರೀಮ್ ಅಥವಾ ಒಂದು ಮೆಡಿಸಿನ್ ಆಗಿರುತ್ತೆ, ಸರಿನಾ. ಸೊ ಎಷ್ಟು ತಿಂಗಳು ನಾವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನೀವು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡಬೇಕು. ಅಂಡ್ ಯಾವಾಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ 1 ಮಂತ್ ನಿಮ್ಗೆ ಫುಲ್ ರೆಡ್ಯೂಸ್ ಆಗುತ್ತೆ. ಸೊ ನೀವು ಮಾರ್ನಿಂಗ್ ಮಸ್ಟ್ ಅಂಡ್ ಶುಡ್ ನೀವು ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಿದ್ರೆ ಮಾತ್ರ, ಓಕೆನಾ. ಅದರ್ವೈಸ್ ನಿಮ್ಗೆ ರಿಸಲ್ಟ್ ಸಿಗೋದಿಲ್ಲ ಬೇಗನೆ. ಸಪೋಸ್ ನಿಮ್ಗೆ ತುಂಬಾನೇ ಪ್ರಾಬ್ಲಮ್ಸ್ ಇತ್ತು, ಲೈಕ್ ಮೆಲಾಸ್ಮಾ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ 3 ಮಂತ್ಸ್ ವರೆಗೂ ಕೂಡ ನಿಮ್ಗೆ ಸೊ 3 ಮಂತ್ಸ್ ಆದ್ಮೇಲೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಕಂಟಿನ್ಯೂ ಆಗಿ ನೀವು ಏನಾದ್ರು ಸಪೋಸ್ ಇಷ್ಟ ಆಗಿ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ 3 ಮಂತ್ಸ್ ನೀವು ಮಿಸ್ ಮಾಡಿದಾಗ ಫುಲ್ ಕ್ಲಿಯರ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಆದ್ರೂ ಕೂಡ ಇದ್ದೇ ಇರುತ್ತಲ್ವಾ. ಸೊ ಆ ಏರಿಯಾದಲ್ಲಿ ನೀವು 3 ಮಂತ್ಸ್ ವರೆಗೂ ಕೂಡ ನೀವು ಅಪ್ಲೈ ಮಾಡಬೇಕು. ಸೊ ಅದಾದ್ಮೇಲೆ ನೀವು ಸ್ಟಾಪ್ ಮಾಡಿ ಫ್ರೆಂಡ್ಸ್, ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂಡ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಆಲ್ರೆಡಿ ಏನಾದ್ರು ಈ ಒಂದು ಕ್ರೀಮ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀಟಾಗಿ ಇನ್ನೂ ಇನ್ಫಾರ್ಮೇಶನ್ ಕೂಡ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.